ಜಾತಿ ಜನಗಣತಿಯಲ್ಲಿ ಎಸ್ಸಿ ಹೊಲಿಯಾ ಎಂದು ಕಡ್ಡಾಯ ಬರೆಸಿ ಮಾರುತಿ ಬೌದ್ಧೆ. ಬೀದರ್ ಮೇ 5ರಿಂದ 17ರವರೆಗೆ, 17ರಿಂದ 19ರವರೆಗೆ ಹಾಗೂ 19ರಿಂದ 24ರವರೆಗೆ 3 ಹಂತಗಳಲ್ಲಿ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರು ಕಡ್ಡಾಯವಾಗಿ ಎಸ್ಸಿ ಹೊಲಿಯಾ ಎಂದು ಬರೆಸುವಂತೆ ಕರ್ನಾಟಕ ರಾಜ್ಯ ಹೊಲೆಯ ಬಲಗೈ ಸಂಬಂಧಿತ ಒಳ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಮಾರುತಿ ಬೌದ್ಧೆ ಕರೆ ನೀಡಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಇದು ಸಂಪೂರ್ಣ ಗಣಕಯುಕ್ತ ಸರ್ವೆ ಆಗಿರುತ್ತದೆ. ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಬೇಕು. ಎಷ್ಟೇ ಒತ್ತಡ ತಂದರೂ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಹೊಲೆಯ ಎಂತಲೇ ಬರೆಯುವುದನ್ನು ಮರೆಯಬಾರದು. ಪುನರುಚ್ಚರಿಸಿದ್ದರು. ಜಾತಿ ಜನಗಣತಿಯಲ್ಲಿ ಆಗಸ್ಟ್ 1, 2024ರ ಸುಪ್ರೀಂ ಕೋರ್ಟ್ ಆದೇಶದಂತೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರವು ಹೊಂದಿದೆ ಎಂದು ಆದೇಶದಲ್ಲಿ ತಿಳಿದಿರುತ್ತದೆ. ಅಧಿಕೃತವಾಗಿ ಹೇಳಲ್ಪಟ್ಟಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವುದಕ್ಕಾಗಿ ನಿರ್ಧರಿಸಿ ವೈಜ್ಞಾನಿಕವಾಗಿ ಆಯಾ ಜಾತಿಗಳ ನಿಖರವಾದ ಜನಸಂಖ್ಯೆಯನ್ನು ಕ್ರೋಢೀಕರಿಸಿ ಇದರ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಬರುವ 101 ಉಪಜಾತಿಗಳಿಗೆ ನ್ಯಾಯ ಸಿಗುವಂತೆ ಮಾಡಲು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚಿಸಿ 3 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಎಡಗೈ ಜಾತಿಗೆ ಸೇರಿರುವ ಮಾದಿಗ ಮತ್ತು ಸಮಾನಾಂತರ ಜಾತಿಗಳು ಬೆಂಗಳೂರಿನಲ್ಲಿ ಸಮಾವೇಶಗಳು ಸಂಘಟಿಸಿ ಅವರಿಗೆ ಹೆಚ್ಚಿನ ಪ್ರತಿಶತ ಮೀಸಲಾತಿ ಸಿಗಬೇಕೆಂದು ಆಯೋಗದ ಮುಂದೆ ತಮ್ಮ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಈ ಬೆಳವಣಿಗೆಗಳನ್ನು ಗಮನಿಸಿ ಬಲಗೈ ಸಂಬಂಧಿತ ಹೊಲೆಯ ಮತ್ತು ಸಮಾನಾಂತರ ಜಾತಿಗಳು ಯಾವುದೇ ರೀತಿಯ ಹಕ್ಕೊತ್ತಾಯ ನೀಡುವುದಾಗಲಿ ಹೋರಾಟ ಮಾಡುವುದಾಗಲಿ ಕಂಡುಬರದೇ ಇರುವಾಗ ಇದನ್ನು ಗಮನಿಸಿ ನಮ್ಮ ಬಲಗೈ ಹೊಲೆಯ ಮತ್ತು ಸಂಬಂಧಿತ ಸಮಾನಾಂತರ ಜಾತಿಗಳಿಗೂ ನ್ಯಾಯ ಸಿಗಬೇಕು. ನಾವು ಸಹ ಆಯೋಗದ ಮತ್ತು ಸರ್ಕಾರದ ಗಮನ ಸೆಳೆಯುವ ಅವಶ್ಯಕತೆ ಇದೆ ಎಂದು ಮನಗಂಡು ದಲಿತ ಮುಖಂಡರಾದ ಮಹದೇವ್ ದನಿ, ಡಿ. ಶಂಕರ್ ಹಾಗೂ ಹಿರಿಯ ಹೋರಾಟಗಾರರಾದ ಡಾಕ್ಟರ್ ಡಿ.ಜಿ. ಸಾಗರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಹೊಲೆಯ ಬಲಗೈ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಚಿಸಿ ಬೆಂಗಳೂರಿನಲ್ಲಿ 23 ಮಾರ್ಚ್ರಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ರೂಪಿಸಿ ಸರ್ಕಾರದ ಗಮನ ಸೆಳೆಯಲಾಯಿತು. ಇದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಮಾರನೇ ದಿನವೇ ತುರ್ತು ಕ್ಯಾಬಿನೆಟ್ ಸಭೆ ನಡೆಸಿ ಏಕಸದಸ್ಯ ಆಯೋಗದ ಮಧ್ಯಂತರ ವರದಿ ಪಡೆದು ಪರಿಶಿಷ್ಟ ಜಾತಿಯ 101 ಉಪಜಾತಿಗಳ ನಿಖರವಾದ ಜನಸಂಖ್ಯೆ ದೃಢೀಕರಿಸಿ ಅವರವರ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡುವುದಕ್ಕಾಗಿ 3 ಹಂತದಲ್ಲಿ ಸಮೀಕ್ಷೆ ಮಾಡಲು ಕ್ರಮ ವಹಿಸಿರುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಬೌದ್ಧೆ ಹೇಳಿದ್ದರು. ಸಮಿತಿಯ ಉಪಾಧ್ಯಕ್ಷ ವಿಠಲ್ ತಸ್ಬೆಗೆ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯು ಹಿಂದೂ ಧರ್ಮ, ಸಿಖ್ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಇರುವ ಜಾತಿಗಳಿಗೆ ನೀಡಲು ಕಾನೂನಾತ್ಮಕವಾಗಿ ಅವಶ್ಯಕವಿದೆ. ಪರಿಶಿಷ್ಟ ಜಾತಿಯಿಂದ ಮುಸ್ಲಿಂ ಧರ್ಮಕ್ಕೆ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದವರಿಗೆ ಮೀಸಲಾತಿ ಸಿಗಲು ಸಾಧ್ಯವಿಲ್ಲವೆಂದು ತಿಳಿಸಿದ ಅವರು, ಸಮೀಕ್ಷೆಯ ವರದಿಯ ಪ್ರತಿಯಲ್ಲಿ ಧರ್ಮದ ಕಾಲಂ ಕೈಬಿಡಲಾಗಿದೆ. ಇದು ಸೇರಿಸುವ ಅವಶ್ಯಕತೆ ಇದೆ ಎಂದು ಒತ್ತಾಯಿಸಿದ್ದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕೂರ್ನಾಳ್ಕರ್ ಮಾತನಾಡಿ, ಮೇ ತಿಂಗಳ 5ರಿಂದ 23ರವರೆಗೆ 3 ಹಂತದಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಹೊಲೆಯ ಜಾತಿಯವರು, ಬಲಗೈ ಸಂಬಂಧಿತ ಜಾತಿಯವರು ಕಡ್ಡಾಯವಾಗಿ ಜಾತಿ ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಹೊಲೆಯ ಎಂಬುದು ಮಾಹಿತಿಯನ್ನು ಸಮೀಕ್ಷೆದಾರರಿಗೆ ನೀಡಬೇಕು. ಇದರ ಬಗ್ಗೆ ಹೊಲೆಯ ಬಲಗೈ ಸಂಬಂಧಿತ ಜಾತಿಗಳ ಹೋರಾಟಗಾರರು, ಸಂಘ ಸಂಸ್ಥೆಯ ಮುಖಂಡರು, ಸಮಾಜ ಸೇವಕರು, ಸ್ವಸಹಾಯ ಸಂಘದ ಮಹಿಳೆಯರು, ಗ್ರಾಮ ಪಂಚಾಯತ್, ಎಸ್ಡಿಎಂಪಿ, ಪಿಕೆಪಿಎಸ್ ಸಮಿತಿಗಳ ಸದಸ್ಯರು, ಪದವೀಧರ ಯುವಕರು, ವಿದ್ಯಾರ್ಥಿನಿಯರು ನಿಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಸಮೀಕ್ಷೆದಾರರಿಗೆ ಸಹಾಯ ಮಾಡಲು ಮುಂದಾಗಬೇಕು ಮತ್ತು ಸಮುದಾಯದವರಿಗೆ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದ್ದರು. ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಕಾಶಿನಾಥ್ ಚೆಲ್ವ, ಸಂಘಟನಾ ಕಾರ್ಯದರ್ಶಿ ವಿನಯ್ ಕುಮಾರ್ ಮಾಳ್ಗೆ, ವಿನೋದ್ ಬಂದ್ಗೆ, ಸದಸ್ಯ ಶ್ರೀಧರ್ ಸೋಮನೋರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರತಿ ಗ್ರಾಮ ಪ್ರತಿ ವಾರ್ಡ್ಗೆ ಬರ್ತಾರೆ. ಅವಾಗ ಬಂದಾಗ ಈಗ ನಮ್ಮ ಮಾದಿಗ ಅಣ್ಣ ತಮ್ಮಂದ್ರೆ ಈಗಾಗಲೇ ಅವರು ಮಿನಿಸ್ಟರ್ ಹಿಡ್ಕೊಂಡು, ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡ್ಕೊಂಡು, ಗ್ರಾಮ ಪಂಚಾಯತ್ ಮೆಂಬರು, ಉಪಮುಖ್ಯಮಂತ್ರಿ ಕೂಡ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಅಭಿನಂದಿಸ್ತೀವಿ. ಹಾಗೆಯೇ ನಮ್ಮ ಹೊಲೆಯ ಸಂಬಂಧಿತ ಜಾತಿಗಳು, ವಿಶೇಷವಾಗಿ ನಮ್ಮ ಭಾಗಕ್ಕೆ ಬೀದರ್ ಜಿಲ್ಲೆಯಲ್ಲಿ ಹೊಲೆಯರಿದ್ದಾರೆ, ಗಡಿ ಭಾಗದಲ್ಲಿ ಮಹಾರಿದ್ದಾರೆ. ನಾವು ಕೂಡ ನಮ್ಮ ಹೊಲೆಯ ಸಮುದಾಯದ ಅಣ್ಣ ತಮ್ಮಂದ್ರು ಇದು ಬರೀ ನಮ್ದು ಮಾತ್ರ ಜವಾಬ್ದಾರಿ ಅಲ್ಲ,
ಪ್ರತಿಯೊಂದು ಊರಲ್ಲಿ ವಲಯ ಸಂಬಂಧಿತ ಜಾತಿಯವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, SDMC ಸದಸ್ಯರಿದ್ದಾರೆ, PKPA ಸದಸ್ಯರಿದ್ದಾರೆ, ಸಂಘ ಸಂಸ್ಥೆ ಸದಸ್ಯರಿದ್ದಾರೆ, ದಲಿತ ಸಂಘಟನೆ ಸದಸ್ಯರಿದ್ದಾರೆ. ಪ್ರತಿಯೊಬ್ಬರು ಜವಾಬ್ದಾರಿ ಇದೆ. ಅದು ನಿಮ್ಮ ಊರಿಗೆ ಬಂದಾಗ ಈಗ ನಾವು ಕೂಡ ತಾಲೂಕಿಗೆ ಹೋಗಿ ತಾಲೂಕಿನಿಂದ ಹೋಬಳಿ ಗ್ರಾಮ ಪಂಚಾಯತ್ ಮಟ್ಟ ಗ್ರಾಮಕ್ಕೆ ಒಬ್ಬರಿಗಾದ್ರೂ ಒಬ್ಬರು ಈ ತರ ಮಾಹಿತಿ ಕೊಟ್ಟು ಅವರಲ್ಲಿ ಅವರು ಸಮೀಕ್ಷೆದಾರರು ಬಂದಾಗ ಅವರು ಮನೆ ಕರ್ಕೊಂಡು ಹೋಗಿ ಅವ್ರಿಗೆ ಕಡ್ಡಾಯವಾಗಿ ಇದು ಪೆನ್ಸಿಲಿಂದ ಬರೆಯದೆ ಕಡ್ಡಾಯವಾಗಿ ಪೆನ್ನಿನಿಂದ ಬರೀಬೇಕು. ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಓಕೆ ಮಾಹಿತಿ ಕೊಡಬೇಕು. ಕಡ್ಡಾಯವಾಗಿ ಹೊಲೆ ಅನ್ನುವಂಥದ್ದು ಹೇಳಲೇಬೇಕು. ಹೊಲೆ ಅಂದ್ರೆ ಏನಾಗುತ್ತೋ ಅಂತ ಹೇಳಿ ಅವರು ಭಯ ಪಡೋದ ಅವಶ್ಯಕತೆ ಇಲ್ಲ. ಕಡ್ಡಾಯವಾಗಿ ನಾವು ಹೊಲೆಯ ಸಮುದಾಯದವರಿದ್ದೀವಿ, ಜಾತಿಯವರಿದ್ದೀವಿ ಅಂತ ಅವ್ರು ಹೇಳಲೇಬೇಕು. ಇದು ಕೂಡ ನಮ್ಮ ನಿರುದ್ಯೋಗಿಗಳು ಯುವಕರು ಇದ್ದಾರೆ, ಪದವಿ ಪಡೆದವರು ಬಹಳ ಜನ ಹಳ್ಳಿಯವರಲ್ಲಿ ಇರ್ತಾರೆ, ಅವರ ಸಮಾಜ ಸೇವಕರು ಇರ್ತಾರೆ, ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ನಿಮ್ಮ ಊರಿಗೆ ಬಂದಾಗ ಇಷ್ಟು ದಿನ ಆಯ್ತು ಬಾಬಾ ಸಾಹೇಬ್ ಜಯಂತಿ ಎಲ್ಲ ನಾವು ಮಾಡಿದ್ವಿ, ಇದಕ್ಕಿಂತ 100 ಪಟ್ಟು ಇದು ನಮ್ದು ಬಹಳ ವಿಶೇಷ ಪ್ರಾಮುಖ್ಯತೆ ಕೊಡುವಂತ ಜಬರಿ ಇದೆ ಇದಕ್ಕೆ. ಇದು ಯಾಕಂದ್ರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋದು, ನಾವು ಎಷ್ಟಿದ್ದೇವೆ ಅಥವಾ ನಮ್ಮ ಅಣ್ಣತಮ್ಮನೊಬ್ರು ಎಷ್ಟಿದ್ದಾರೆ ಅನ್ನೋದಕ್ಕೆ ದೃಢೀಕರಣ ಇದ್ದಂಗೆ ಇದು ಇತ್ತಂದ್ರೆ ನಮ್ದು ಇಷ್ಟಿದೆ ಅಂತ ದತ್ತಾಂಶ. ಇದು ನಾವು ಬರೀ ದತ್ತಾಂಶ ಪಡಿಲಾರ್ದೆ, ಸಮೀಕ್ಷೆ ಆಗ್ಲಾರ್ದೆ, ಜನಸಂಖ್ಯೆ ಸಮೀಕ್ಷೆ ಆಗದೆ ನಾವು ಹೆಚ್ಚಿಗಿದ್ದೀವಿ ಅವ್ರು ಹೆಚ್ಚಿಗಿದ್ದಾರೆ ಅನ್ನೋದಿಲ್ಲ. ಈ ಸಮೀಕ್ಷೆಯಿಂದ ಹೊಲೆಯರು ಎಷ್ಟು ಜನ ಇದ್ದಾರೆ, ಮಾದಿಗರು ಎಷ್ಟು ಜನ ಇದ್ದಾರೆ, ಲಮಾಣಿ ಎಷ್ಟು ಜನ ಇದ್ದಾರೆ, ಒಟ್ಟರೆ ಎಷ್ಟು ಜನ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ದತ್ತಾಂಶ ಸಿಗ್ತಾ ಇದೆ. ಹಾಗಾಗಿ ನಮ್ಮ ವಿಶೇಷವಾಗಿ ಹೊಲೆಯ ಸಮುದಾಯದ ಎಲ್ಲ ಅಣ್ಣ ತಮ್ಮರು ಮತ್ತೆ ಗಡಿ ಭಾಗದ ಮಹಾರವರು ಕಡ್ಡಾಯವಾಗಿ ತಮ್ಮ ಜಾತಿಯನ್ನ ಸ್ಪಷ್ಟವಾಗಿ ಹೇಳಲೇಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಈ ನಿರ್ಧಾರದಂತೆ ಈಗಾಗಲೇ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ HN ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿಯನ್ನು ರಚನೆ ಮಾಡಿ 3 ತಿಂಗಳಲ್ಲಿ ವರದಿಯನ್ನ ಸಲ್ಲಿಸುವುದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮನೆಗೆ ಸಮೀಕ್ಷೆ ಮಾಡುವುದಕ್ಕಾಗಿ ದಿನಾಂಕ 5ನೇ ಮೇ ಇಂದ 17ನೇ ಮೇವರೆಗೆ ಸಮೀಕ್ಷೆದಾರರು ಮನೆಗೆ ಭೇಟಿ ಕೊಟ್ಟು ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳ ಒಂದು ನಿಖರವಾದ ಜನಸಂಖ್ಯೆಯನ್ನ ಗುರುತಿಸಿ ವರದಿಯನ್ನ ಸಲ್ಲಿಸಿ ಆದ್ಮೇಲೆ ಎಲ್ಲ ಉಪಜಾತಿಗಳಿಗೆ ನ್ಯಾಯವನ್ನ ಸಿಗುವ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಈ ಸಂದರ್ಭದಲ್ಲಿ ನಾವು ಹೊಲೆಯ ಮತ್ತು ಸಂಬಂಧಿತ ಜಾತಿಗಳು ಬಲ ಗುಂಪಿಗೆ ಸೇರಿರ್ತಕ್ಕಂಥವ್ರು ನಾವು ಕೇಳಿಕೊಳ್ಳೋದಿಷ್ಟೇ, ಎಲ್ಲ ಉಪಜಾತಿಗಳಿಗೆ ನ್ಯಾಯ ಸಿಗಲಿ, ಯಾವ ಉಪಜಾತಿಗೂ ಸಹ ಅನ್ಯಾಯವಾಗದಂತೆ ವರದಿ ತಯಾರಿಸಿ ಅದರ ಆಧಾರದ ಮೇಲೆ ಈ ಒಂದು ನಿರ್ಧಾರ ಆಗಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಆದರೆ ಇತ್ತೀಚೆಗೆ ನಾವು ಸರ್ಕಾರ ಏನು ವರದಿಯನ್ನು ತಯಾರು ಮಾಡೋದಕ್ಕೆ ಒಂದು ಪ್ರೊಫಾರ್ಮ್ ತಯಾರು ಮಾಡಿದೆ, ಅದರಲ್ಲಿ ಧರ್ಮದ ಕಾಲಮ ಇಲ್ಲವೇ ಇಲ್ಲ. ನೇರವಾಗಿ ಜಾತಿಯನ್ನ ಸೂಚನೆ ಮಾಡಬೇಕಂತಕ್ಕಂಥದ್ದು. ಇದರಲ್ಲಿ ನಾವು ಬಲಗೈನವರು ಯಾಕೆ ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಸಂವಿಧಾನಾತ್ಮಕವಾಗಿ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳು ಎಲ್ಲ ಉಪಜಾತಿಗಳಿಗೆ ಸಿಗಲಿ. 1950ರಲ್ಲಿ ಸಂವಿಧಾನ ಜಾರಿ ಆದ್ಮೇಲೆ ಕೇವಲ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿ ಸಿಗಬೇಕು ಅಂತಕ್ಕಂಥ ಸಂವಿಧಾನದ ಆಶಯವಾಗಿತ್ತು. ಮುಂದೆ 1956ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಸಿಖ್ ಧರ್ಮಕ್ಕೆ ಮತಾಂತರಗೊಂಡರೂ ಸಹಿತ ಆ ಅಸ್ಪೃಶ್ಯ ಜಾತಿಗಳಿಗೆ, ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕು ಅಂತ ಆ ಒಂದು ಸಂವಿಧಾನದ ತಿದ್ದುಪಡಿ ಮುಖಾಂತರ ಹೊಸ ಕಾನೂನು ಬಂತು. ಮುಂದೆ 1990ರಲ್ಲಿ 3ನೇ ಸಲ ಯಾವುದೇ ಅಸ್ಪೃಶ್ಯ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಾಗ ಅವರಿಗೆ ಪೂರ್ವ ಧರ್ಮದಲ್ಲಿ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಮೇಲೇನು ಅವು ಸಿಗಬೇಕು ಅಂತಕ್ಕಂಥ
ಒಂದು ಸಂವಿಧಾನಾತ್ಮಕ ಹಕ್ಕು ಸಿಕ್ಕಾಗ ನಾವು ಕೇಳುವುದಿಷ್ಟೇ, ಹಿಂದೂ ಧರ್ಮದಲ್ಲಿ, ಸಿಖ್ ಧರ್ಮದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯವರಿಗೆ ಈ ಎಲ್ಲ ಹಕ್ಕುಗಳು ಸಿಗಲಿ ಅಂತಕ್ಕಂಥದ್ದು. ಸಹೋದರರೇ, ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸ್ತಾ, ಕರ್ನಾಟಕದಲ್ಲಿ ಒಳ ಮೀಸಲಾತಿಗೆ ಸುಮಾರು ವರ್ಷದಿಂದ ಒಂದು ಸಮುದಾಯ ಚಳವಳಿ ಮಾಡ್ತಾರೆ. ಚಳವಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಆಗಸ್ಟ್ 1ಕ್ಕೆ ಒಂದು ಜಜ್ಮೆಂಟ್ ಅನ್ನು ಬಂತು. ಆಯಾ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಜನರ ಆಶೆಗೆ ತಕ್ಕಂತೆ ಮತ್ತೆ ಸಾಮಾಜಿಕ ನ್ಯಾಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಸಾಮಾಜಿಕ ನ್ಯಾಯ ನೀಡುವಲ್ಲಿ ತಾರತಮ್ಯ ಆಗಬಾರ್ದು ಅನ್ನೋ ಒಂದು ನಿರ್ಣಯದೊಂದಿಗೆ ಆದೇಶ ಬಂತು. ಆ ಆದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಏನು ಹೋದ ಬಿಜೆಪಿ ಸರ್ಕಾರ ನಮಗ ಇಲ್ಲಿನ ಒಂದು ಬಲಗೈ ಸಂಬಂಧಿತ ಜಾತಿಗಳನ್ನ 1% 4 ಗ್ರೂಪ್ ಮಾಡಿ ಒಂದು 5.5, ಒಂದು 6.5 ಮತ್ತು 4.5 ಮತ್ತು 1 ಅಂತ ಹೇಳಿ 89 ಜಾತಿಗಳನ್ನ ಕೂಡಿಸಿ ಅದ್ರಾಗ ಈ ಹೊಲೆಯ ಸಂಬಂಧಿಸಿದ ಒಂದು 3-4 ಜಾತಿಗಳನ್ನ ಅದ್ರ ಹಾಕಿತ್ತು. ಹೊಲೆಯರಿಗೂ 1% ಆವಾಗ ಜಜ್ಮೆಂಟ್ ಬಂದಾಗ ನಾವು 23ನೇ ಮಾರ್ಚ್ ಬೆಂಗಳೂರಿನಲ್ಲಿ ನಾಗಮಂದಾಸ್ ಸಾಹೇಬ್ರನ್ನ ಅಂಬೇಡ್ಕರ್ ಭವನಲ್ಲಿ ಕರೆದು ಇಡೀ ರಾಜ್ಯ ಸಂತ ಬಲಗೈ ಸಂಬಂಧಿತ ಜಾತಿಗಳ ಕೂತ್ಕೊಂಡು ಒಂದು ಸಮಾವೇಶ ಮಾಡಿ, ನೋಡ್ರಿ ನಮ್ಗೆ ಅನ್ಯಾಯ ಆಗಿದೆ, ಮತ್ತೆ ನಮ್ಮ ಜೊತೆಯಲ್ಲೇ ಏನು AKAD ಮತ್ತೆ ಆದಿ ಆಂಧ್ರ ಅಂತ 45 ಲಕ್ಷ ಜನಸಂಖ್ಯೆಯಲ್ಲಿ ಈ ಜನಗಳಿಗೆಲ್ಲ ಅನ್ಯಾಯ ಆಗ್ತದೆ, ಅದಕ್ಕೆ ಅವರು ಉಪಜಾತಿಗಳನ್ನ ಯಾವುದು ಗುರುತಿಸ ಮೇಲೆ ಇವು ಒಳ ಮೀಸಲಾತಿ ನೀಡಬೇಕಂತ ನಾವು ಕೇಳ್ಕೊಂಡಿದ್ದೆವು. ಅದಕ್ಕೆ ಅದು ಆದ ನಂತರ ಸರ್ಕಾರವೂ ಎಚ್ಚೆತ್ತುಕೊತ್ತು, ನಾಗಮಂದ ಸಾಹೇಬರು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಟ್ಟರು. ಈ ಒಂದು ಒಳ ಮೀಸಲಾತಿಯ ಏನು ಮತ್ತೊಮ್ಮೆ ಮರುಪರಿಶೀಲನೆ ಅಂದ್ರೆ ಜನರ ಜನಸಂಖ್ಯೆ ಮರುಪರಿಶೀಲನೆ ಮಾಡಬೇಕಂದಾಗ ಒಂದು ವರದಿ, ಮಧ್ಯಂತರ ವರದಿ ಕೊಟ್ಟು ಇವತ್ತ ಈ ಒಂದು ಜನಗಣತಿ ಮಾಡಕ್ಕೆ ಮುಂದಾಗಿದೆ ಸರ್ಕಾರ. ಅದಕ್ಕೆ ನಾವು ಕೂಡ ಸರ್ಕಾರಕ್ಕೆ ಮತ್ತು ನಾಗಮಂದ ಸಾಹೇಬರಿಗೆ ನಾವು ಅಭಿನಂದಿಸ್ತೇವೆ. ಆದ್ರೆ ಏನು ಇವತ್ತ ನಮ್ಮಲ್ಲಿ ಅನೇಕ ಕಡೆ ನಮ್ಮಲ್ಲಿ ಬರ್ಲಾರ್ದ ಜನ ಇದ್ದಾರೆ. ಆದ್ರೆ ಕಂಪ್ಯೂಟರ್ನಲ್ಲಿ 17ನೇ ತಾರೀಕು ಆದ ನಂತರ ನೀವು ಆನ್ಲೈನ್ ಮುಖಾಂತರ ಮಾಡ್ರಿ ಅಂತ ಒಂದು ಇದು ಹೇಳಿದ್ರೆ, ಅದಕ್ಕೆ ಅದು ನಾವು ಆನ್ಲೈನ್ ಮಾಡೋದು ಒಂದು ಸರ್ಕಾರ ವತಿಯಿಂದ ಅಥವಾ ಜಿಲ್ಲಾ ಆಡಳಿತ ವತಿಯಿಂದ ಆಯಾ ಏನು ಗ್ರಾಮಗಳಿದೆ, ದಲಿತರ ಓಣಿಗಳಿದೆ, ಕೇರಿಯಲ್ಲಿ ಒಬ್ಬ ಅಧಿಕಾರಿ ಕೂಡಿಸಿ ಒಂದು ಆನ್ಲೈನ್ ಅವ್ರು ಮಾಡೋದ್ರ ಮುಖಾಂತರ ಮಾಡಿಸ್ಬೇಕು ಅಂತ ನಾವು ತಮ್ಮ ಮುಖಾಂತರ ವಿನಂತಿಸ್ತೀವಿ.